ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ಬೀಟ್ ಫಾರೆಸ್ಟ್ರಿ ಎಕ್ಸಾಮ್ ನಿಮಗೆ ಆಲ್ರೆಡಿ ಫಿಸಿಕಲ್ಲು ಮತ್ತು ಮೆಡಿಕಲ್ ಎಕ್ಸಾಮ್ ಆಗಿದೆ. ಇನ್ನೇನು ರಿಟರ್ನ್ ಎಕ್ಸಾಮ್ ಇದೆ. ಹಾಗೆ ಲ್ಯಾಂಡ್ ಸರ್ವರ್ ರಿಟರ್ನ್ ಎಕ್ಸಾಮ್ ಇನ್ನೇನು ರೀಸೆಂಟಾಗಿ ಆಗೋದ್ರಲ್ಲಿದೆ. ಇವೆರಡೂ ಎಕ್ಸಾಮ್ಸಲ್ಲಿ ನಿಮಗೆ ಬೇಸಿಕ್ ಮ್ಯಾಥ್ಸ್ ಅಥವಾ ಜನರಲ್ ಮ್ಯಾಥ್ಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನ ಕೇಳ್ತಾನೆ. ಸೊ ಯಾವ ಥರ ಪ್ರಶ್ನೆಗಳು ಕೇಳೋ ಚಾನ್ಸಸ್ ಇರುತ್ತೆ, ಆ ಥರ ಪ್ರಶ್ನೆಗಳನ್ನು ಸುಲಭವಾಗಿ ಬಿಡಿಸೋ ವಿಧಾನವನ್ನು ನಾನು ಈ ಕ್ಲಾಸಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಅದಕ್ಕಿಂತ ಬಿಫೋರ್ ಆಗಿ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಪ್ರೆಸ್ ಮಾಡಿ ನೋಟಿಫೈ ಆಗಿರಿ. ಹಾಗೆ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆನ್ಲೈನ್ ಪ್ಲಾಟ್ಫಾರ್ಮ್ ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ಅಲ್ಲಿ ಲ್ಯಾಂಡ್ ಸರ್ವೇರ್ ಎಕ್ಸಾಮು ಮತ್ತು ಬೀಟ್ ಫಾರೆಸ್ಟ್ರಿ ಎಕ್ಸಾಮ್ಗೆ ನಿಮಗೆ ಫುಲ್ ಪ್ಯಾಕೇಜ್ ಕೋರ್ಸ್ ಅವೈಲೇಬಲ್ ಇದೆ ಆನ್ಲೈನಲ್ಲಿ. ಅಥವಾ ಓನ್ಲಿ ಪೇಪರ್ ಸೆಕೆಂಡ್ ಬೇಕು ಲ್ಯಾಂಡ್ ಸರ್ವೇರು ಅಥವಾ ಬೀಟ್ ಫಾರೆಸ್ಟಲ್ಲಿ ಓನ್ಲಿ ಮ್ಯಾಥ್ಸ್ ಬೇಕಂದ್ರೂ ಕೂಡ ಆ ಕೋರ್ಸಸ್ಸು ಕೂಡ ಅವೈಲೇಬಲ್ ಇದೆ. ಸೊ ಈ ಕೋರ್ಸ್ಗೆ ಜಾಯ್ನ್ ಆದರೆ ನೀವು 100% ಉತ್ತಮ ಸ್ಕೋರನ್ನು ಮಾಡ್ಬೋದು ಅಂತ ಹೇಳ್ಬೋದು. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ 9071673831ಗೆ ಕರೆ ಮಾಡಿ. ಹಾಗೆ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗದಲ್ಲಿ ಈ ಬೀಟ್ ಫಾರೆಸ್ಟ್ರಿ ಎಕ್ಸಾಮ್ಗೆ ಆಫ್ಲೈನ್ ಬ್ಯಾಚಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಅಲ್ಲಿ 30 days ಕ್ರ್ಯಾಶ್ ಕೋರ್ಸ್ ಇರುತ್ತೆ, ಮ್ಯಾಥ್ಸ್ ಮಾತ್ರ ಹೇಳ್ಕೊಡ್ತಾ ಇದ್ದೀವಿ. ಸೊ ಇಲ್ಲಿ ಮೇ 12ನೇ ತಾರೀಕಿಂದ ಹೊಸ ಬ್ಯಾಚ್ ಸ್ಟಾರ್ಟ್ ಮಾಡ್ತೀವಿ. ಮೊದಲ 50 ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಇರುತ್ತೆ. ಸೊ ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಾಣಿಸ್ತಕ್ಕಂಥ ನಂಬರ್ 9071673831ಗೆ ಕರೆ ಮಾಡಿ ನಿಮ್ಮ ಹೆಸರನ್ನು ಕೂಡಲೇ ರಿಜಿಸ್ಟರ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ, ಸೊ ಇವತ್ತಿನ ಕ್ಲಾಸಲ್ಲಿ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ತಾ ಬರೋಣ. ಫಸ್ಟ್ ಕ್ವಶನ್ನು: A sum of rupees 10,000 is divided into two parts of such that one part is invested at 8% per annum and other part at 6% per annum. If the annual interest earned from both the investments is rupees 700, what is the amount invested at 8% ಅಂತ ಇದೆ. ನೋಡ್ರಿ, ಇಲ್ಲಿ 10,000 ರೂಪಾಯಿಯನ್ನು 2 ಭಾಗಗಳನ್ನಾಗಿ ವಿಂಗಡಿಸಿದ್ದಾರೆ. 10,000 ರೂಪೀಸ್ನ 2 ಪಾರ್ಟ್ಸ್ ಮಾಡಿದ್ದಾರೆ. ಆ 2 ಪಾರ್ಟ್ಸ್ ಮಾಡಿಬಿಟ್ಟು ಎಷ್ಟೆಷ್ಟು ಈಕ್ವಲ್ ಪಾರ್ಟ್ಸ್ ಅಂತ ಹೇಳಿಲ್ಲ, ಅದೊಂದು ಗೊತ್ತಿರಲಿ. ಈಕ್ವಲ್ ಪಾರ್ಟ್ಸ್ ಅಂತ ಹೇಳಿಲ್ಲ, ಸಮಭಾಗಗಳು ಅಂತ ಹೇಳಿಲ್ಲ, ಒಟ್ಟು 2 ಭಾಗ ಮಾಡಿ ವಿಂಗಡಿಸಿದ್ದಾರೆ. ಅದರಲ್ಲಿ ಒಂದು ಭಾಗವನ್ನು 8% ಬಡ್ಡಿ ದರದಂತೆ, ಮತ್ತೊಂದು ಭಾಗವನ್ನು 6% ಬಡ್ಡಿ ದರದಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ಹೂಡಿಕೆ ಮಾಡಲಾಗುತ್ತದೆ. ಆ 2 ಹೂಡಿಕೆಗಳಿಂದ ವಾರ್ಷಿಕ 1 ವರ್ಷಕ್ಕೆ 700 ರೂಪೀಸ್, 1 ವರ್ಷಕ್ಕೆ 700 ರೂಪಾಯಿ ಬಡ್ಡಿ ಬರ್ತಾ ಇದೆ. ಅಂದರೆ 8% ದರದಲ್ಲಿ ಹೂಡಿಕೆ ಮಾಡಿದ ಅಸಲು ಅಂದರೆ ಮೊತ್ತ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನೋಡ್ರಿ, ಇಲ್ಲಿ ಇದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ ವೆರಿ ಸಿಂಪಲ್ ಮೆಥಡ್ ಹೇಳ್ಕೊಡ್ತೀನಿ ನಿಮಗೆ. ಟೋಟಲಿ 10,000 ರೂಪಾಯಿಗೆ 1 ವರ್ಷಕ್ಕೆ 700 ರೂಪಾಯಿ ಇಂಟ್ರೆಸ್ಟ್ ಬಂದಿದೆ ಅಂತ ಅಲ್ಲಿ 2 ಭಾಗ ಮಾಡಿ ಕೊಟ್ಟಿದ್ದಾನೆ. ಓವರಾಲ್ ಬಂದಿರೋದು 2 ಭಾಗಗಳಿಂದ ಸೇರಿ 700 ರೂಪಾಯಿ ಬಂದಿದೆ. ಅಂದರೆ 10,000 ರೂಪಾಯಿಗೆ 700 ರೂಪಾಯಿ ಬಂದಿದೆ ಅಂದರೆ ಇಂಟ್ರೆಸ್ಟು 100ಕ್ಕೆ ಎಷ್ಟು ಅಂತ ಓವರಾಲ್ ಇಂಟ್ರೆಸ್ಟ್ ಕಂಡುಹಿಡ್ಕೊಳ್ಳೋಣ. ಫಸ್ಟ್ ಇಲ್ಲಿರೋ 2 zeros ಕ್ಯಾನ್ಸಲು, 100 ಕ್ಯಾನ್ಸಲು, ಇಲ್ಲಿ 7 ಇದೆ ಅಂದರೆ ಓವರಾಲ್ 7% ರೇಟ್ ಆಫ್ ಇಂಟ್ರೆಸ್ಟ್ ಇದೆ ಅಂತ. ಓವರಾಲ್ ರೇಟ್ ಆಫ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ರಿ ಅಂದರೆ ಅಲ್ಲಿ 2 ಭಾಗ ಮಾಡಿದ್ದಾನೆ. ಒಂದು ಭಾಗವನ್ನು 8% ಬಡ್ಡಿ ದರದಲ್ಲಿ, ಉಳಿದ ಭಾಗವನ್ನು 6% ಬಡ್ಡಿ ದರದಲ್ಲಿ ಕೊಟ್ಟಿದ್ದಾನೆ. ಓವರಾಲ್ ರೇಟ್ ಆಫ್ ಇಂಟ್ರೆಸ್ಟ್ ಸಿಕ್ಕಿರೋದು 7%. ಇವೆರಡರ ಮಧ್ಯದಲ್ಲಿ ಕೆಳಗೆ ಬರಿಬೇಕು 7%ನ. ಸೊ ಈ ರೀತಿ ಬರ್ಕೊಂಬಿಟ್ಟು ಇದನ್ನ ನಾವು ಅಲಿಗೇಷನ್ ಮೆಥಡ್ ಅಂತ ಕರಿತೀವಿ. ಇದನ್ನ ಕ್ರಾಸ್ ವೈಸ್ ಸಬ್ಟ್ರಾಕ್ಷನ್ ಮಾಡ್ಕೋಬೇಕು. ಊರೇ ವ್ಯವಕಲನ ಮಾಡಿರಿ. 8ಅಲ್ಲಿ 7 ಮೈನಸ್ ಮಾಡಿರಿ 1 ಬರುತ್ತೆ. ಇಲ್ಲಿ 7ಅಲ್ಲಿ 6 ಮೈನಸ್ ಮಾಡ್ಬೇಕು. 7ಅಲ್ಲಿ 6 ಮೈನಸ್ ಮಾಡಿರಿ 1 ಬರುತ್ತೆ. ಸೊ ಇಲ್ಲಿ ರೇಷು 1:1 ಬರ್ತಾ ಇದೆ. ಇಲ್ಲಿ ರೇಷು 1:1 ಬರ್ತಾ ಇದೆ ಅಂದರೆ 2 ಈಕ್ವಲ್ ಪಾರ್ಟ್ಸ್ ಮಾಡಿದ್ದಾನೆ. 10,000 ರೂಪಾಯಿನ 2 ಸಮಭಾಗ ಮಾಡಿದ್ದಾನೆ ಅಂದರೆ ಡಿವೈಡ್ ಬೈ 2 ಮಾಡಿರಿ. ಸೊ ಅಲ್ಲಿ 5,000 ರೂಪಾಯಿ ಪ್ರತಿಯೊಂದು ಭಾಗದಲ್ಲಿ ಇನ್ವೆಸ್ಟ್ ಮಾಡಿರ್ತಾನೆ ಅಂತ. ಅಂದರೆ 8% ಬಡ್ಡಿ ದರದಲ್ಲೂ 5,000 ಇನ್ವೆಸ್ಟ್ ಮಾಡಿರ್ತಾನೆ. 6% ಬಡ್ಡಿ ದರದಂತೆ ಕೂಡ 5,000ನ ಇನ್ವೆಸ್ಟ್ ಮಾಡಿರ್ತಾನೆ. 1:1 ರೇಷೋ ಬಂದಿದೆ ಅಂದರೆ 2 ಈಕ್ವಲ್ ಪಾರ್ಟ್ಸ್ ಮಾಡಿದ್ದಾನೆ ಅಂತ. ಸೊ ಹಾಗಾದ್ರೆ 8% ದರದಲ್ಲಿ ಹೂಡಿಕೆ ಮಾಡಿದ ಮೊತ್ತ ಎಷ್ಟು ಅಂದರೆ 5,000 ರೂಪೀಸ್. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್ ಆಗ್ತಾ ಆಯ್ತಾ? ಸೊ ಅಲ್ಲಿ 8 48, 6 ಇಲ್ಲ 30. ಸೊ 8% ಬಡ್ಡಿ ದರದಲ್ಲಿ ಅಂತ ಹೇಳಿದ್ದಾನೆ. 8 40, 6 30 ಕರೆಕ್ಟ್. 700 ರೂಪಾಯಿ ಆಗುತ್ತೆ. 100% ಆನ್ಸರ್ ಕರೆಕ್ಟ್ ಇದೆ. ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ ಟ್ರೈ ಮಾಡಿರಿ. 3 individuals have to be selected from a group of 6 people. How many different combinations are possible ಅಂತ ನೋಡ್ರಿ. 6 ಜನರ ಗುಂಪಿನಿಂದ 3 ಆಯ್ಕೆ ಮಾಡ್ಕೋಬೇಕು.
ಟೋಟಲಿ ಒಂದು ಗ್ರೂಪಲ್ಲಿ 6 ಜನ ಇದ್ದಾರೆ, ಅದರಲ್ಲಿ 3 ಸೆಲೆಕ್ಟ್ ಮಾಡ್ಕೋಬೇಕು. ಎಷ್ಟು ಡಿಫ್ರೆಂಟ್ ವೇಸಲ್ಲಿ ಸೆಲೆಕ್ಟ್ ಮಾಡ್ಬೋದು ಅಂತ ಪ್ರಶ್ನೆ ಕೇಳಿದ್ದಾನೆ. 6 ಜನರ ಗುಂಪಲ್ಲಿ 3 ಜನನ ಎಷ್ಟು ಡಿಫ್ರೆಂಟ್ ವೇಸಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅಂತ ಪ್ರಶ್ನೆ ಕೇಳಿದಾಗ ಟೋಟಲ್ ಇಲ್ಲಿ ಇರೋದು 6 ಜನ ಇದ್ದಾರೆ. 6 ಬರ್ಕೊಂಡು ಕಾಂಬಿನೇಷನ್ಸ್ ಅಂತ ಹೇಳಿದಾರೆ ಅಂದರೆ ಅದು ಸಿ ಬರಿಬೇಕು. ಸಿ ವಿಕಲ್ಪ ಅಂತ ಕರಿತೀವಿ. ಆಯ್ಕೆ ಅಂತ ಬಂದಿದೆ ಅಂದರೆ ಅದು ವಿಕಲ್ಪ ಅಂತ ಕರಿತೀವಿ. ಸಿ ಅಕ್ಷರ ಯೂಸ್ ಮಾಡಬೇಕು. 6 ಜನರ ಗುಂಪಿನಲ್ಲಿ 3 ಜನನ ಆಯ್ಕೆ ಮಾಡ್ಕೋಬೇಕು ಅಂದರೆ 6C3 ಅಂತ ಬರ್ಕೊಂಡು ಸಿಂಪ್ಲಿಫೈ ಮಾಡಿರಿ. 6ರಿಂದ ಸ್ಟಾರ್ಟ್ ಮಾಡಿ ಇಳಿಕೆ ಕ್ರಮದಲ್ಲಿ 3 ಸಂಖ್ಯೆಗಳನ್ನು ಬರೆಯೋಣ. 6 × 5 × 4 ಬರ್ಕೊಂಡು ಕೆಳಗಡೆ 3 ಇದೆ ಅಂದರೆ ಇಳಿಕೆ ಕ್ರಮದಲ್ಲಿ 3 × 2 × 1 ಅಂತ ಬರ್ಕೊಳ್ಳೋಣ. ಇವಾಗ 3 × 2 6, ಈ ಮೇಲಿರೋ 6 ಕ್ಯಾನ್ಸಲ್ ಆಗುತ್ತೆ. 5 × 4 ಅಂದರೆ 20 ಬರುತ್ತೆ. ನೋಡಿರಿ, ಯಾವ ಫಾರ್ಮುಲಾ ಅವಶ್ಯಕತೆ ಇಲ್ಲ. 6 ಇಲ್ಲಿ 6 ಇದೆ ಅಂದರೆ 6ಇಂದ ಸ್ಟಾರ್ಟ್ ಮಾಡಬೇಕು. ಇಲ್ಲಿ 3 ಇದೆ ಅಂದರೆ ಡಿಸೆಂಡಿಂಗ್ ಆರ್ಡ್ರಲ್ಲಿ 1 2 3 ನಂಬರ್ಸ್ ಬರಿಬೇಕು. ಕೆಳಗಡೆ 3ಇಂದ ಸ್ಟಾರ್ಟ್ ಮಾಡಿ 3 × 2 × 1 ಬರಿಬೇಕು. 3 × 2 6, ಈ 6 ಕ್ಯಾನ್ಸಲ್ ಆಗುತ್ತೆ. 5 × 4 20 ಬರುತ್ತೆ. ಟೋಟಲಿ 6 ಜನರ ಗ್ರೂಪಲ್ಲಿ 3 ಜನರ ಎಷ್ಟು ತಂಡಗಳನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅಂದರೆ 3 ಜನರ 20 ತಂಡಗಳನ್ನು ರಚನೆ ಮಾಡ್ಬೋದು. ಹಾಗಾಗಿ 20 ಅನ್ನೋದು ಆಪ್ಷನ್ ಸಿ ನಲ್ಲಿದೆ. ದಿಸ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಕ್ಲಿಯರಾಗಿ ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಪ್ರಶ್ನೆ ಮಾಡ್ತಾ ಬನ್ನಿ. ಮುಂದಿನ ಪ್ರಶ್ನೆ. A postman was returning to the post office which was in front of him to the north. When the post office was 100 meters away for him, he turned to the left and walked 50 meters to deliver the last letter at CGO complex and moved another 50 meters to meet his friend. Then he turned towards north and walked 100 meters. How far is he from the post office ಅಂತ ಇದೆ. ನೋಡ್ರಿ, ಇದು ಡೈರೆಕ್ಷನ್ ಟೆಸ್ಟ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಒಬ್ಬ ಅಂಚೆ ಕಚೇರಿ ಸಿಬ್ಬಂದಿ ಉತ್ತರಕ್ಕೆ ತಮ್ಮ ಮುಂದೆ ಇದ್ದ ಅಂಚೆ ಕಚೇರಿಗೆ ಹಿಂತಿರುಗುತ್ತಿದ್ದನು ಅಂದ್ರೆ, ಸೊ ಇಲ್ಲಿ ಒಂದು ಅಂಚೆ ಕಚೇರಿ ಇದೆ, ಪೋಸ್ಟ್ ಆಫೀಸ್ ಇದೆ, ಪೋಸ್ಟ್ ಆಫೀಸ್ ಇದೆ, ಇಲ್ಲಿ ಪೋಸ್ಟ್ ಆಫೀಸು. ಸೊ ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಅಂದರೆ ಈ ವ್ಯಕ್ತಿಯ ಉತ್ತರಕ್ಕೆ 100 ಮೀಟರ್ ದೂರದಲ್ಲಿ ಪೋಸ್ಟ್ ಆಫೀಸ್ ಇದೆ. ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಈ ವ್ಯಕ್ತಿಯ ಉತ್ತರ ದಿಕ್ಕಿಗೆ, ಉತ್ತರ ಅಂದರೆ ಮೇಲ್ಗಡೆ ಇರೋದ ಉತ್ತರ ದಿಕ್ಕು, ಈ ವ್ಯಕ್ತಿಯ ಉತ್ತರ ದಿಕ್ಕಿಗೆ 100 ಮೀಟರ್ ದೂರದಲ್ಲಿ ಪೋಸ್ಟ್ ಆಫೀಸ್ ಇದೆ. ಇಲ್ಲಿ ನಿಂತ್ಕೊಂಡ್ಬಿಟ್ಟು ಅವನು ಏನು ಮಾಡ್ತಾನೆ ಅಂದರೆ ಅವನು ಎಡಕ್ಕೆ ತಿರುಗಿ CGO ಸಂಕೀರ್ಣದಲ್ಲಿ ಕೊನೆಯ ಪತ್ರವನ್ನು ತಲುಪಿಸಲು 50 ಮೀಟರ್ ನಡೆದು ಅಂತ ಇದೆ. ನೋಡ್ರಿ, ಅಂಚೆ ಕಚೇರಿಗೆ ಆಪೋಸಿಟಾಗಿ ನಿಂತ್ಕೊಂಡ್ಬಿಟ್ಟು ಇಲ್ಲಿಂದ ಎಡಕ್ಕೆ, ನೋಡ್ರಿ ಈ ಥರ ಇದೆ ಅಂದರೆ ಎಡಕ್ಕೆ ಅಂದರೆ ನಾನು ಲೆಫ್ಟ್ ಹ್ಯಾಂಡ್ ಅಲ್ಲ, ಈ ಕಡೆ ಲೆಫ್ಟ್ ಹ್ಯಾಂಡ್ ಕಡೆ ಹೋಗ್ಬೇಕು. ಎಡಕ್ಕೆ 50 ಮೀಟ್ರ್ ಹೋಗಿ ಇಲ್ಲಿ ಲಾಸ್ಟ್ ಲೆಟ್ರ್ ಇರುತ್ತೆ, ಅದನ್ನ ತಲುಪ್ಸೋಕ್ಕೆ CGO ಕಾಂಪ್ಲೆಕ್ಸ್ ಇರುತ್ತೆ. ಸೊ ಅವನು ಅಂಚೆ ಕಚೇರಿ ಆಪೋಸಿಟಾಗಿ ನಿಂತ್ಕೊಂಡು ಅಂಚೆ ಕಚೇರಿ ಅವನಿಗೆ ಉತ್ತರ ದಿಕ್ಕಿ ಕಾಣಿಸ್ತಾ ಇದೆ. ಇಲ್ಲಿಂದ ನೋಡ್ರಿ ಎಡಕ್ಕೆ ತಿರುಗಿ ಅಂದರೆ ಅವನು ಅಂಚೆ ಕಚೇರಿ ಹೋಗ್ತಾಯಿಲ್ಲ, ಲೆಫ್ಟಿಗೆ ಟರ್ನ್ ಆಗಿ ಇಲ್ಲಿ CGO ಕಾಂಪ್ಲೆಕ್ಸಲ್ಲಿ ಲಾಸ್ಟ್ ಲೆಟ್ರನ್ನ ತಲುಪಿಸ್ಲಿಕ್ಕೆ ಹೋಗ್ತಾ ಇದ್ದಾನೆ. ಸೊ ಇಲ್ಲಿಂದ ಮತ್ತೆ ಮುಂದಕ್ಕೆ 50 ಮೀಟ್ರ್ ದೂರವಾಗಿ, ಮುಂದಕ್ಕೆ 50 ಮೀಟ್ರ್ ದೂರವಾಗಿ ಇಲ್ಲಿ ಒಂದು ಫ್ರೆಂಡ್ ಇದ್ದಾನೆ, ಫ್ರೆಂಡನ್ನು ಮೀಟ್ ಮಾಡ್ತಾನೆ. ಅದಕ್ಕೆ ಹಂಗೆ ಮುಂದಕ್ಕೆ 50 ಮೀಟ್ರ್ ದೂರವಾಗಿ ಅವ್ನ ಫ್ರೆಂಡನ್ನು ಮೀಟ್ ಮಾಡ್ತಾ ಇದ್ದಾನೆ. ಸೊ ಈ ಡೈರೆಕ್ಷನ್ ಕಡೆ ಹೋಗ್ತಾ ಇದ್ದಾನೆ ಅನ್ಕೊಳ್ಳೋಣ. ಸೊ ನಂತರ ಅವನು ಉತ್ತರಕ್ಕೆ ತಿರುಗಿ 100 ಮೀಟ್ರ್ ನಡೆದರು ಅಂತಿದೆ. ಸೊ ಇಲ್ಲಿಂದ ಉತ್ತರಕ್ಕೆ ಅಂದರೆ ಮೇಲ್ಗಡೆ, ಉತ್ತರಕ್ಕೆ ತಿರುಗಿ ಅಂದರೆ ಮೇಲ್ಗಡೆ ತಿರುಗಿ ಮತ್ತೆ 100 ಮೀಟ್ರ್ ನಡೀತಾ ಇದ್ದಾನೆ ಅಂತ ಹೇಳಿದ್ದಾರೆ. 100 ಮೀಟ್ರ್ ನಡೀತಾ ಇದ್ದಾನೆ. ಸೊ ಅವರು ಅಂಚೆ ಕಚೇರಿಯಿಂದ ಎಷ್ಟು ದೂರದಲ್ಲಿದ್ದಾರೆ ಅಂತ, ಈ ಪೋಸ್ಟ್ ಮ್ಯಾನ್ ಇಲ್ಲಿದ್ದಾನೆ, ಇವಾಗ ಅಂಚೆ ಕಚೇರಿ ಇಲ್ಲಿದೆ, ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಇದೆ ಅಂದರೆ ನೋಡ್ರಿ, ಇಲ್ಲಿ ಕೆಳಗಡೆ 50, ಇಲ್ಲೂ 50 ಇದೆ ಅಂದರೆ ಟೋಟಲಿ ಅಂಚೆ ಕಚೇರಿಯಿಂದ ಅವನು 100 ಮೀಟರ್ಸ್ ದೂರದಲ್ಲಿದ್ದಾನೆ ಅಂತ ಕರಿಬೋದು. ಈ ಕ್ವಶನ್ಗೆ ಆನ್ಸರು 100 ಮೀಟರ್, ಆಪ್ಷನ್ ಬಿ ನಲ್ಲಿದೆ. ದಿಸ್ ಈಸ್ ದ ಆನ್ಸರ್. ಕ್ಲಿಯರ್ ಆಗುತ್ತಾಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ತಾ ಬನ್ನಿ. ಮುಂದಿಂದು, the number 6n² plus 6n where n is a natural number is always divisible by ಅಂತಿದೆ. ನೋಡ್ರಿ, n ಒಂದು ನೈಸರ್ಗಿಕ ಸಂಖ್ಯೆ. ನೈಸರ್ಗಿಕ ಸಂಖ್ಯೆ ಅಂದರೆ ನ್ಯಾಚುರಲ್ ನಂಬರ್, ಸ್ವಾಭಾವಿಕ ಸಂಖ್ಯೆ ಅಂತಲೂ ಕರೀತಾರೆ. n ಅನ್ನೋದು ಒಂದು ಸ್ವಾಭಾವಿಕ ಸಂಖ್ಯೆ ಅಂತಲೂ ಕರೀತಾರೆ, ಅಥವಾ ನೈಸರ್ಗಿಕ ಸಂಖ್ಯೆ, ನ್ಯಾಚುರಲ್ ನಂಬರ್ ಅಂತ ಕರಿತೀವಿ. ಈ 6n² plus 6n ಅನ್ನೋದು ಒಂದು ಸಂಖ್ಯೆಯು ಯಾವಾಗಲೂ ಯಾವುದರಿಂದ ಭಾಗ ಆಗುತ್ತೆ? 6n² plus 6n ಅನ್ನೋದು ಯಾವ ಸಂಖ್ಯೆಯಿಂದ ಡಿವೈಡ್ ಆಗುತ್ತೆ? ಏನು 18ರಿಂದ ಡಿವೈಡ್ ಆಗುತ್ತಾ, 12ರಿಂದ ಡಿವೈಡ್ ಆಗುತ್ತಾ, 6ರಿಂದ ಆಗುತ್ತಾ, 6 ಮತ್ತು 12 ಎರಡರಿಂದನೂ ಡಿವೈಡ್ ಆಗುತ್ತಾ ಅಂತಲೂ ಕೇಳಿ
ಹೇಳಿದ್ದಾನೆ. ಎನ್ ಅನ್ನೋದು ಸ್ವಾಭಾವಿಕ ಸಂಖ್ಯೆ ಆಗಿದೆ ಅಂದರೆ ಯಾವ್ಯಾವ ಸ್ವಾಭಾವಿಕ ಸಂಖ್ಯೆಗಳಂದರೆ 1 2 3 4 5 6 7 8 9 10 ಅಂಡ್ ಸೊ ಆನ್. ಎಷ್ಟು ಬೇಕಾದರೂ ಬರಿಬೋದು. ಎಂಡ್ಲೆಸ್. ಎನ್ ಅಂದರೆ ನ್ಯಾಚುರಲ್ ನಂಬರ್ಸ್ ಅಂತ ಹೇಳಿದನಲ್ಲ, ಆ ಸ್ವಾಭಾವಿಕ ಸಂಖ್ಯೆಗಳು ಯಾವುವು ಅಂದರೆ 1ರಿಂದ ಸ್ಟಾರ್ಟ್ ಆಗೋ ಎಲ್ಲವೂ ಸ್ವಾಭಾವಿಕ ಸಂಖ್ಯೆಗಳೇ. ಸೊ ಇಲ್ಲಿ ಕೊಟ್ಟರೆ ಒಂದು ಸಂಖ್ಯೆ 6n² ಪ್ಲಸ್ 6n ಇದೆ ಅಂದರೆ ಫಸ್ಟ್ ನೋಡ್ರಿ, ಈ ಎನ್ನ ವ್ಯಾಲ್ಯೂ 1 ಇದೆಯಲ್ಲ, ಇಲ್ಲಿ ಎನ್ ಇದ್ದತ್ರ 1 ಹಾಕ್ರಿ. ಇಲ್ಲಿ ಎಲ್ಲಿ ಎನ್ ಕಾಣಿಸುತ್ತಲ್ಲ 1 ಹಾಕಿದ್ವಿ ಅಂದರೆ 1² ಅಂದರೆ 1 × 6 6 ಬರುತ್ತೆ. ಎನ್ ಇದ್ದತ್ರ 1 ಹಾಕಿದ್ರೆ 6 × 1 6 ಬರುತ್ತೆ. 6 + 6 12 ಬರುತ್ತೆ. ಈ 12 ಅನ್ನೋದು ಇಲ್ಲಿ ಯಾವ ಸಂಖ್ಯೆಯಿಂದ ಡಿವೈಡ್ ಆಗುತ್ತೆ ಅಂದರೆ ಇಲ್ಲಿ ಕೊಟ್ಟಿರೋ ಸಂಖ್ಯೆಗಳಲ್ಲಿ 6ರಿಂದನೂ ಡಿವೈಡ್ ಆಗುತ್ತೆ, ಇದು 12ರಿಂದನೂ ಡಿವೈಡ್ ಆಗುತ್ತೆ. ಈ 12 ಅನ್ನೋ ನಂಬರು 6ಇಂದನೂ ಡಿವೈಡ್ ಆಗುತ್ತೆ, 12ಇಂದನೂ ಡಿವೈಡ್ ಆಗುತ್ತೆ. ಅದೇ 6n² ಪ್ಲಸ್ 6n ಬರ್ಕೊಂಬಿಟ್ಟು ನೆಕ್ಸ್ಟ್ ಎನ್ ಇದ್ದತ್ರ ಇವಾಗ 2 ಹಾಕೋಣ. ಸೊ ಇಲ್ಲಿ 2² ಆಗುತ್ತೆ. 2² ಅಂದರೆ 4 × 6 ಅಂದರೆ 24 ಬರುತ್ತೆ. ಪ್ಲಸ್ 6 × 2 12 ಬರುತ್ತೆ. 2 ಕೂಡಿದಾಗ 36 ಬರುತ್ತೆ. 36 ಅನ್ನೋದು ಯಾವ್ಯಾವ ಸಂಖ್ಯೆಯಿಂದ ಡಿವೈಡ್ ಆಗುತ್ತೆ? 6ರಿಂದನೂ ಡಿವೈಡ್ ಆಗುತ್ತೆ, 12ರಿಂದನೂ ಡಿವೈಡ್ ಆಗುತ್ತೆ, 18ರಿಂದನೂ ಡಿವೈಡ್ ಆಗುತ್ತೆ. 6 12 18 3 ಸಂಖ್ಯೆಯಿಂದ 36 ಭಾಗ ಆಗುತ್ತೆ. ಸೊ ಇದೇ 6n² ಪ್ಲಸ್ 6n. ಇವಾಗ ಎನ್ ಇದ್ದತ್ರ ಈ 3 ಹಾಕಿ ನೋಡ್ರಿ, ಚೆಕ್ ಮಾಡಿರಿ. ಸೊ ಇಲ್ಲಿ 3² ಅಂದರೆ 9, 9 6 54 ಆಗುತ್ತೆ. ಪ್ಲಸ್ ಇಲ್ಲಿ 6 3 18, 54 ಪ್ಲಸ್ 18 72 ಆಗುತ್ತೆ. ಈ 72 6ರಿಂದನೂ ಭಾಗ ಆಗುತ್ತೆ, 12ರಿಂದನೂ ಭಾಗ ಆಗುತ್ತೆ, 18ರಿಂದನೂ ಭಾಗ ಆಗುತ್ತೆ, 24ರಿಂದನೂ ಡಿವೈಡ್ ಆಗುತ್ತೆ, 36ರಿಂದನೂ ಭಾಗ ಆಗುತ್ತೆ 72. ಸೊ ಇವಾಗ ಎನ್ ಇದ್ದತ್ರ ನೆಕ್ಸ್ಟ್ ನಂಬರ್ 4 ಹಾಕೋಣ. 6n² ಪ್ಲಸ್ 6n ಅಲ್ಲಿ ಎನ್ ಇದ್ದತ್ರ 4 ಹಾಕೊಂಡ್ರೆ 4² ಅಂದರೆ 16, 16 × 6 96 ಪ್ಲಸ್ ಇಲ್ಲಿ 4 ಹಾಕಿರೋ 6 4 24, ಇವೆರಡು ಕೂಡಿದಾಗ 120 ಬರುತ್ತೆ. ಈ 120 ಅನ್ನೋದು 6ರಿಂದ 12ರಿಂದ ಮತ್ತು 24ರಿಂದ ಡಿವೈಡ್ ಆಗುತ್ತೆ. ಸೊ ಹಾಗಾದರೆ ಇಲ್ಲಿ ಎಲ್ಲದರಲ್ಲೂ ಕಾಮನ್ ಆಗಿ 6 ಇದೆ. ಎಲ್ಲದರಲ್ಲೂ ಕಾಮನ್ ಆಗಿ 6 ಇದೆ. ಎಲ್ಲದರಲ್ಲೂ ಕಾಮನ್ ಆಗಿ 12 ಇದೆ. ಅಂಡ್ ಸೊ ನಿಮಗೆ ಎಷ್ಟು ಬೇಕಾದ್ರೂ ಮಾಡ್ಕೊತ ಹೋಗ್ಬೋದು. ಎಲ್ಲದರಲ್ಲೂ ಕಾಮನ್ ಆಗಿ 6 ಇದೆ, ಎಲ್ಲದರಲ್ಲೂ ಕಾಮನ್ ಆಗಿ 12 ಇದೆ ಅಂದರೆ ಸೊ ಹಾಗಾದ್ರೆ ಈ 6n² ಪ್ಲಸ್ 6n ಅನ್ನೋದು 6 ಮತ್ತು 12ರಿಂದ ಕಂಪಲ್ಸರಿಯಾಗಿ ಡಿವೈಡ್ ಆಗುತ್ತೆ ಅಂತ ಹೇಳ್ಬೋದು. 6 ಮತ್ತು 12 ಅನ್ನೋದು ಆಪ್ಷನ್ ಡಿ ನಲ್ಲಿದೆ, 4th ಆಪ್ಷನ್. ದಿಸ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಈ ರೀತಿ ಪ್ರಾಕ್ಟಿಕಲ್ ಅಪ್ರೋಚಲ್ಲಿ ಇದಕ್ಕೆ ಕಂಡುಹಿಡಿತಾ ಹೋಗ್ಬೋದು. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡಿರಿ. At which the hands of a clock will meet together between 1 and 2 o'clock ಅಂತ. ಸೊ 1 ಗಂಟೆಯಿಂದ 2 ಗಂಟೆವರೆಗಿನ ಯಾವ ಸಮಯದಲ್ಲಿ, 1 ಗಂಟೆಯಿಂದ 2 ಗಂಟೆ ಒಳಗಿನ ಯಾವ ಸಮಯದಲ್ಲಿ ಈ ನಿಮಗೆ ಗಡಿಯಾರದ ಮುಳ್ಳುಗಳು ಪರಸ್ಪರ ಭೇಟಿ ಆಗ್ತವೆ? ಭೇಟಿ ಅಂದರೆ ಇಲ್ಲಿ ನೋಡ್ರಿ ಟುಗೆದರ್ ಅಂತೇಳಿದ್ದಾನೆ. 1 ಗಂಟೆ ಇದು 12 ಗಂಟೆ ಅಂತ ಬರಿತೀವಿ. ನೆಕ್ಸ್ಟು ಇದು 3 ಗಂಟೆ ಬರೆಯೋಣ, ಇದು 6 ಗಂಟೆ ಬರೆಯೋಣ. ಇಲ್ಲಿ 1 ಇರುತ್ತೆ, ಇಲ್ಲಿ 2 ಇರುತ್ತೆ, ಇಲ್ಲಿ 4 ಇರುತ್ತೆ, 5 ಇರುತ್ತೆ. 1 ಗಂಟೆಯಿಂದ 2 ಗಂಟೆವರೆಗಿನ ಯಾವ ಸಮಯದಲ್ಲಿ ಅಂತ ಕೊಟ್ಟಿರೋದ್ರಿಂದ ಸೊ ಅಲ್ಲಿ 1 ಗಂಟೆಯಿಂದ 2 ಗಂಟೆವರೆಗಿನ ಯಾವ ಸಮಯದಲ್ಲಿ ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳು ಪರಸ್ಪರ ಒಂದ್ರ ಮೇಲೆ ಒಂದಿರ್ತವೆ ಅಂದರೆ ನೋಡ್ರಿ ಈ ಟೈಮಿಂಗ್ಸಲ್ಲಿ ಎಕ್ಸಾಕ್ಟಾಗಿ ಈ ಟೈಮಿಂಗ್ಸಲ್ಲಿ ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳು ಎಕ್ಸಾಕ್ಟಾಗಿ ಒಂದ್ರ ಮೇಲೆ ಒಂದಿರ್ತವೆ. 1ರಿಂದ 2 ಗಂಟೆ ಆಗೋದ್ರೊಳಗಡೆನ ಯಾವ ಟೈಮಲ್ಲಿ ಅಂದರೆ ಇದು ಟೈಮ್ ಹೇಳ್ಬೇಕು. ಟೈಮ್ ಅಂದರೆ 1 ಗಂಟೆ 5 ನಿಮಿಷ ಸುಮಾರಲ್ಲಿ, 1 ಗಂಟೆ 5 ನಿಮಿಷ ಸುಮಾರಲ್ಲಿ ಎರಡೂ ಮುಳ್ಳುಗಳು ಪರಸ್ಪರ ಒಂದ್ರ ಮೇಲೆ ಇರ್ತವೆ. ಟುಗೆದರ್ ಅಂದರೆ ಒಂದ್ರ ಮೇಲೆ ಪರಸ್ಪರ ಭೇಟಿಯಾಗೋದು 1 ಗಂಟೆ 5 ನಿಮಿಷ ಸುಮಾರಲ್ಲಿ. ಹಾಗಾಗಿ ಆಪ್ಷನ್ ಬಿ ಇದೆಯಲ್ಲ 1 5 5/11 ನಿಮಿಷ ಅಂತ ಅದು ಕರೆಕ್ಟ್ ಉತ್ತರ ಆಗಿರುತ್ತೆ. ಆಪ್ಷನ್ ನೋಡ್ತಿದ್ದಂಗೆ ಗಡಿಯಾರ ಚಿತ್ರ ಬರ್ಕೊಂಡ್ರೆ ಆನ್ಸರ್ ಮಾಡ್ಬೋದು. ಇಲ್ಲ ವಿತೌಟ್ ಡಯಾಗ್ರಾಮು ನಾವು ಆನ್ಸರ್ ಮಾಡ್ಬೇಕಂದ್ರೆ ಇಲ್ಲಿ 1ರಿಂದ 2 ಗಂಟೆ ಒಳಗಡೆ ಅಂತೇಳಿದ್ದೇನೆ. 1ರಿಂದ 2 ಗಂಟೆವರೆಗಿನ ಯಾವ ಸಮಯದಲ್ಲಿ ಆ ಗಡಿಯಾರದ ಮುಳ್ಳುಗಳು ಪರಸ್ಪರ ಸಂಧಿಸುತ್ತವೆ ಅಥವಾ ಭೇಟಿಯಾಗುತ್ತವೆ ಅಂತ ಪ್ರಶ್ನೆ ಕೇಳಿದಂಗೆ, ಸಂಧಿಸುತ್ತವೆ ಅಥವಾ ಭೇಟಿಯಾಗುತ್ತವೆ ಟುಗೆದರ್ ಅಂದರೆ ಒಂದ್ರ ಮೇಲೆ ಒಂದಿರಬೇಕು ಅಂತ ಅರ್ಥ. 1ರಿಂದ 2 ಗಂಟೆವರೆಗಿನ ಯಾವ ಸಮಯದಲ್ಲಿ ಅವೆರಡು ಓವರ್ಲ್ಯಾಪ್ ಒಂದ್ರ ಮೇಲೆ ಒಂದಿರ್ತವೆ ಕಂಡಿಡಲಿ ಅಂತ ಪ್ರಶ್ನೆ ಕೇಳಿದಂಗೆ. ಸೊ ಇದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ ಅವರು ಪ್ಲಸ್ ಎಮ್ ಅಂದರೆ ಮಿನಿಟು ಪ್ಲಸ್ minute/11 ಫಾರ್ಮುಲಾ ಹಾಕ್ಕೊಂಡು ಆನ್ಸರ್ ಮಾಡ್ಬೋದು. ಗಡಿಯಾರ ಚಿತ್ರ ಅವಶ್ಯಕತೆ ಇರಲ್ಲ ಅವಾಗ. ಅವರ್ ಎಚ್ ಅಂದರೆ ಅವರು, ಎಮ್ ಅಂದರೆ ಮಿನಿಟ್ ಪ್ಲಸ್ minute/11 ಬರಿತೀನಿ. ಇಲ್ಲಿ ಅವರ್ ಅಂದರೆ ಇಲ್ಲಿ 1 ಗಂಟೆಯಿಂದ ಸ್ಟಾರ್ಟ್ ಅಲ್ಲ, ಒಂದೇ ಬರಿಬೇಕು. ಮಿನಿಟ್ ಅಂದರೆ ನೋಡ್ರಿ ಪರಸ್ಪರ ಭೇಟಿಯಾಗೋದು ಟುಗೆದರ್ ಅಂತ ಕೊಟ್ಟಾಗ ಸೊ ಈ 1ಕ್ಕೆ ಮೊದಲನೇ ಟೈಮಿಂಗ್ಸ್ ಇದೆಯಲ್ಲ 1ಕ್ಕೆ 0 ಕೊಡ್ಕೋಬೇಕು, ಒಂದೇ ಬರುತ್ತೆ. ಇಂಟು 5ರಿಂದ ಗುಣಾಕಾರ ಮಾಡಿದ್ರೆ 5 ನಿಮಿಷ ಆಗುತ್ತೆ. ನಿಮಿಷ ಜಾಗದಲ್ಲಿ 5 ಬರಿಬೇಕು.
ಪರಸ್ಪರ ಭೇಟಿಯಾಗೋದು ಅಥವಾ ಸಂಧಿಸುವುದು, ಟುಗೆದರ್ ಅಥವಾ ಓವರ್ಲ್ಯಾಪಿಂಗ್ ಅಥವಾ ಕೋಇನ್ಸಿಡೆಂಟ್ ಅಂತ ಪದಗಳಿದ್ದಾಗ ಈ ಮೊದಲನೇ ಟೈಮಿಂಗ್ಸ್ಗೆ 0 ಆ್ಯಡ್ ಮಾಡಬೇಕು. ಆವಾಗ 1 + 0 1 ಬರುತ್ತೆ. ಇಲ್ಲಿ ಯಾವ ನಂಬರ್ ಬರುತ್ತೋ ಅದನ್ನ 5ರಿಂದ ಗುಣಾಕಾರ ಮಾಡಿದ್ರೆ ಅದು ಎಷ್ಟು ನಿಮಿಷ ಅಂತ ನಿಮಿಷಕ್ಕೆ ಕನ್ವರ್ಟ್ ಆಗುತ್ತೆ, 5 ನಿಮಿಷ ಆಗುತ್ತೆ. ಪ್ಲಸ್ ಇದೇ ಜಾಗದಲ್ಲಿ 5 ಬರ್ಕೊಂಡು ಡಿವೈಡ್ ಬೈ 11 ಬರ್ಕೊಳ್ಳೋಣ. ಇದು ಗಂಟೆ ಅಲ್ಲ, ಇದು 1 ಗಂಟೆ. ಇದು 5 ನಿಮಿಷ ಬರ್ಕೋಬೇಕು. ಇದು ಫ್ರಾಕ್ಷನಲ್ಲಿ ಇದೆ ಅಂದರೆ ಇದು ನಿಮಿಷದ ಲೆಕ್ಕದಲ್ಲಿರುತ್ತೆ. ಸೊ 1 5/11 ನಿಮಿಷಕ್ಕೆ ಸರಿಯಾಗಿ 1 ಗಂಟೆ, 5/11 ನಿಮಿಷಕ್ಕೆ ಸರಿಯಾಗಿ ಆ ಎರಡೂ ಮುಳ್ಳುಗಳು ಒಂದ್ರ ಮೇಲೆ ಒಂದಿರ್ತವೆ, ಓವರ್ಲ್ಯಾಪ್ ಆಗಿರ್ತವೆ, ಪರಸ್ಪರ ಭೇಟಿ ಆಗ್ತವೆ ಅಥವಾ ಸಂಧಿಸುತ್ತವೆ ಅಂತ ಹೇಳ್ಬೋದು. ಈ ವಿಧಾನದಲ್ಲೂ ನಾವು ಆನ್ಸರ್ ಕಂಡುಹಿಡಿಬೋದು. ಆಪ್ಷನ್ ಬಿ ಇದಕ್ಕೆ ಸರಿ ಉತ್ತರ ಆಗುತ್ತೆ. ಓಕೆನಾ, ಅರ್ಥ ಆಯ್ತಾ? ನೋಡ್ರಿ, ನೆಕ್ಸ್ಟ್ ಕ್ವಶನ್ ನೋಡ್ತಾ ಬರೋಣ. ಕೆಳಗೆ ನೀಡಲಾದ ರೇಖಾಚಿತ್ರವನ್ನು ಓದಿ ಈ ಕೆಳಗಿನ ಪ್ರಶ್ನೆಗೆ ನೀಡಿರುವ ಆಯ್ಕೆಗಳಿಂದ ಉತ್ತರವನ್ನು ಆರಿಸಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ ವೆನ್ ಡಯಾಗ್ರಾಮ್ ಇದೆ. ಇಲ್ಲಿ ಟ್ರಯಾಂಗಲ್ ಏನು ಹೇಳುತ್ತೆ ಅಂದರೆ ನಂಬರ್ ಆಫ್ ಪರ್ಸನ್ ಹು ಡ್ರಿಂಕ್ ಟೀ ಅಂತ ಇದೆ, ಚಹಾ ಕುಡಿಯುವ ವ್ಯಕ್ತಿಗಳ ಸಂಖ್ಯೆ. ಸೊ ಇದು ಟ್ರಯಾಂಗಲ್ಲು ಚಹಾ ಕುಡಿಯುವ ವ್ಯಕ್ತಿಗಳ ಸಂಖ್ಯೆಯನ್ನು ತೋರಿಸುತ್ತೆ. ಸರ್ಕಲ್ ಏನಿದೆ ನಂಬರ್ ಆಫ್ ಪರ್ಸನ್ ಹು ಡ್ರಿಂಕ್ ಕಾಫಿಯನ್ನು ಕುಡಿತಕ್ಕಂಥ ವ್ಯಕ್ತಿಗಳ ಸಂಖ್ಯೆ ಹೇಳುತ್ತೆ. ಆಮೇಲೆ ಈ ರೆಕ್ಟ್ಯಾಂಗಲ್ ಇದೆಯಲ್ಲ, ಇದು ಆಯತ ವೈನ್ ಕುಡಿಯುವ ವ್ಯಕ್ತಿಗಳ ಸಂಖ್ಯೆಯನ್ನು ತೋರಿಸುತ್ತೆ. ಈ ವೆನ್ ಡಯಾಗ್ರಾಮ್ ಯೂಸ್ ಮಾಡ್ಕೊಂಡು ಕೊಟ್ಟಿರೋ ಪ್ರಶ್ನೆಗಳಿಗೆ ಆನ್ಸರ್ ಮಾಡ್ತಾ ಹೋಗ್ಬೇಕು. ಸೊ ಮೊದಲನೇ ಪ್ರಶ್ನೆ ಏನಿದೆ ನೋಡ್ತಾ ಬನ್ನಿ. ನಂಬರ್ ಆಫ್ ದೋಸ್ ಪರ್ಸನ್ಸ್ ಹು ಡ್ರಿಂಕ್ ಓನ್ಲಿ ಕಾಫಿ ಅಂತಿದೆ. ಕಾಫಿ ಮಾತ್ರ ಕುಡಿಯುವ ಜನರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾನೆ. ಕಾಫಿ ಮಾತ್ರ ಅಂದರೆ ಇಲ್ಲಿ ಕಾಫಿ ಅಂದರೆ ಯಾವ ಸರ್ಕಲ್ಲು, ಯಾವ ಚಿತ್ರ ಅಂದರೆ ಸರ್ಕಲ್. ಈ ಸರ್ಕಲ್ ಅನ್ನೋದು ಕಾಫಿಯನ್ನು ರೆಪ್ರೆಸೆಂಟ್ ಮಾಡುತ್ತೆ. ಕಾಫಿಯನ್ನು ಮಾತ್ರ ಕುಡಿಯುವ ಅಂತಿದೆ. ಕಾಫಿಯನ್ನು ಮಾತ್ರ ನಂಬರ್ ಆಫ್ ಪರ್ಸನ್ ದೋಸ್ ಹು ಡ್ರಿಂಕ್ ಓನ್ಲಿ ಕಾಫಿ ಅಂತಿದೆ ಅಂದರೆ ಆ ನಂಬರು ಆ ಸರ್ಕಲಲ್ಲಿ ಮಾತ್ರ ಇರಬೇಕು, ಬೇರೆ ಚಿತ್ರದೊಳಗಡೆ ಇರಬಾರ್ದು. ಸೊ ಹಾಗಾದ್ರೆ ಈ 25 ಅನ್ನೋದು ಸರ್ಕಲ್ ಒಳಗಡೆ ಮಾತ್ರ ಇದೆ, ಬೇರೆ ಟ್ರಯಾಂಗಲ್ ಒಳಗಡೆನೂ ಇಲ್ಲ, ರೆಕ್ಟ್ಯಾಂಗಲ್ ಒಳಗಡೆನೂ ಇಲ್ಲ. ಆಮೇಲೆ ಈ 20 ಅನ್ನೋ ನಂಬರು ಕೂಡ ಸರ್ಕಲಲ್ಲಿ ಮಾತ್ರ ಇದೆ, ಟ್ರಯಾಂಗಲ್ ಮತ್ತು ರೆಕ್ಟ್ಯಾಂಗಲ್ ಒಳಗಡೆ ಸೇರ್ಕೊಂಡಿಲ್ಲ. ಅಂದರೆ ಈ 25 ಮತ್ತು ಈ 20ನ ಕೂಡ್ರಿ, 25 + 20 ಅಂದರೆ 45 ಆಗುತ್ತಲ್ಲ. ಈ 45 ಜನ ಕಾಫಿ ಮಾತ್ರ ಕುಡಿತಾ ಇದ್ದಾರೆ ಅಂತ. ಕಾಫಿ ಮಾತ್ರ ಕುಡಿಯುವ ಜನರ ಸಂಖ್ಯೆ ಅಂದರೆ 45 ಬರುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಓಕೆನಾ, ನೆಕ್ಸ್ಟ್ ಕ್ವಶನ್ ಬರೋಣ. ನಂಬರ್ ಆಫ್ ಪರ್ಸನ್ಸ್ ಹು ಡ್ರಿಂಕ್ ಟೀ ಆ್ಯಂಡ್ ಕಾಫಿ ಬೋತ್ ಅಂತಿದೆ. ಚಹಾ ಮತ್ತು ಕಾಫಿ ಎರಡನ್ನೂ ಕುಡಿಯುವ ಜನರ ಸಂಖ್ಯೆ ಅಂತ ಕೇಳಿದ್ದಾನೆ. ಚಹಾ ಮತ್ತು ಕಾಫಿ ಎರಡನ್ನೂ ಕುಡಿಯುವ ಜನರ ಸಂಖ್ಯೆ ನಂಬರ್ ಆಫ್ ದೋಸ್ ಪರ್ಸನ್ ಹು ಡ್ರಿಂಕ್ ಟೀ ಆ್ಯಂಡ್ ಕಾಫಿ ಬೋತ್ ಅಂತಿದೆ. ಟೀ ಕುಡಿಯೋರಂದರೆ ಟ್ರಯಾಂಗಲ್ಲು, ಆಮೇಲೆ ಕಾಫಿ ಕುಡಿಯೋರಂದರೆ ಸರ್ಕಲ್. ಆ ನಂಬರ್ಸು ಆ ಟ್ರಯಾಂಗಲ್ಲು ಮತ್ತು ಸರ್ಕಲ್ ಒಳಗಡೆ ಇರಬೇಕು. ಟ್ರಯಾಂಗಲ್ ಮತ್ತು ಸರ್ಕಲ್ ಒಳಗಡೆ ಇರೋ ನಂಬರು ಈ 15 ಇದೆ. ಟ್ರಯಾಂಗಲ್ ಮತ್ತು ಸರ್ಕಲ್ ಒಳಗಡೆ ಇರೋ ನಂಬರು 15 ಇದೆ. ಮತ್ತು ಟ್ರಯಾಂಗಲ್ ಮತ್ತು ಸರ್ಕಲ್ ಒಳಗಡೆ ನಂಬರು 7 ಇದೆ. ಸೊ 15 + 7 ಅಂದರೆ 22 ಆಗುತ್ತೆ. ಆದರೆ ಅಲ್ಲಿ ಹೇಳಿರೋದು ಏನು ಅಂದರೆ ಕಾಫಿ ಮತ್ತು ಚಹಾ ಮಾತ್ರ ಕುಡಿಯುವ ಜನರ ಸಂಖ್ಯೆ ಅಂತ ಹೇಳಿದ್ದೇನೆ. ಕಾಫಿ ಮತ್ತು ಚಹಾ ಅಂದರೆ ಟ್ರಯಾಂಗಲ್ ಮತ್ತು ಸರ್ಕಲ್ ಒಳಗಡೆ ಇರಬೇಕು. ಆದರೆ ಈ 15 ಅನ್ನೋದು ರೆಕ್ಟ್ಯಾಂಗಲ್ ಒಳಗಡೆನೂ ಕಾಣಿಸ್ತಾ ಇದೆ. ಅಂದರೆ ಇದು ಅಲ್ಲಿ ಏನಾಗುತ್ತೆ ಅಂದರೆ ರೆಕ್ಟ್ಯಾಂಗಲ್ ಅಂದರೆ ವೈನ್ ಕುಡಿಯುವರ ಸಂಖ್ಯೆನೂ ಆಗಿಬಿಡುತ್ತೆ ಈ 15. ಹಾಗಾಗಿ ಈ 7 ನೋಡ್ರಿ, ಸರ್ಕಲ್ ಒಳಗಡೆ ಇದೆ ಅಂದರೆ ಟೀ ಕುಡಿತಾ ಇದ್ದಾರೆ, ಟ್ರಯಾಂಗಲ್ ಒಳಗಡೆ ಕಾಣಿಸುತ್ತೆ ಅಂದರೆ ಕಾಫಿನೂ ಕುಡಿತಾ ಇದ್ದಾರೆ ಅಂತ ಅರ್ಥ. ಸೊ ಹಾಗಾಗಿ ಆ ಚಹಾ ಮತ್ತು ಕಾಫಿ ಕುಡಿಯುವರ ಜನರ ಸಂಖ್ಯೆ ಅಂದರೆ ಈ 7 ಮಾತ್ರ ಆಗಿರುತ್ತೆ. ಆಪ್ಷನ್ ಏನಲ್ಲಿದೆ, ದಿಸ್ ಈಸ್ ದ ಆನ್ಸರ್ ಅಂತ ಹೇಳ್ತೀವಿ. ಓಕೆನಾ, ಅರ್ಥ ಆಯ್ತಾ? ಸೊ ಈ ಕ್ವಶನು. ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ. ನಂಬರ್ ಆಫ್ ದೋಸ್ ಪರ್ಸನ್ ಹು ಡ್ರಿಂಕ್ ಆಲ್ ಟೀ ಕಾಫಿ ಆ್ಯಂಡ್ ವೈನ್ ಅಂತಿದೆ. 3 ಕುಡಿಬೇಕು, ಟೀನೂ ಕುಡಿಬೇಕು, ಕಾಫಿನೂ ಕುಡಿಬೇಕು, ವೈನು ಕುಡಿಬೇಕಂದ್ರೆ ಈ 15 ನೋಡ್ರಿ, ಈ ಸರ್ಕಲ್ ಒಳಗಡೆ ಇದೆ ಅಂದರೆ ಕಾಫಿ ಕುಡಿತಾ ಇದ್ದಾರೆ, ಟ್ರಯಾಂಗಲ್ ಒಳಗಡೆ ಇದೆ ಅಂದರೆ ಟೀ ಕುಡಿತಾ ಇದ್ದಾರೆ, ರೆಕ್ಟ್ಯಾಂಗಲ್ ಒಳಗಡೆ ಇದೆ ಅಂದರೆ ವೈನು ಕುಡಿತಾ ಇದ್ದಾರೆ. ಅಂದರೆ ಎಲ್ಲ 3 ಕುಡಿಯುವ ಜನರ ಸಂಖ್ಯೆ ಅಂದರೆ 15 ಆಗಿರುತ್ತೆ. ಆಪ್ಷನ್ ಎ ಕರೆಕ್ಟ್ ಉತ್ತರ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ದ ವ್ಯಾಲ್ಯೂ ಆಫ್ 112/√196 ಇಂಟು ರೂಟ್ಸ್ 576 / 12 ಇಂಟು √256 / 8 ಇದೆ. ಸೊ ಈ 112 ಹಾಗೆ ಬರೆಯೋಣ. √196 ಅಂದರೆ 196ಗೆ √14 ಆಗುತ್ತೆ, ಇಂಟು 576ಗೆ ವರ್ಗಮೂಲ √24 ಆಗುತ್ತೆ, /12 ಬರಿತಾ ಇದ್ದಾನೆ. 256ಗೆ √16 ಆಗುತ್ತೆ, /8 ಹಾಗೆ ಬರಿತೀನಿ. ಸೊ ಇವಾಗ ಮೇಲೆ ಕೆಳಗಡೆ ಯಾವಾದರೂ ಕ್ಯಾನ್ಸಲ್ ಆದರೆ ಕ್ಯಾನ್ಸಲ್ ಮಾಡ್ಕೋಬೇಕು. 14 1 14 8 112 ಕ್ಯಾನ್ಸಲ್ ಆಗುತ್ತೆ.
12 1 12 2 24 ಕ್ಯಾನ್ಸಲ್ ಆಗುತ್ತೆ. 8 1 8 2 16 ಕ್ಯಾನ್ಸಲ್ ಆಗುತ್ತೆ. 8 8 2 16 16 ಇಂಟು 2 32 ಬರುತ್ತಲ್ಲ, ಇದಕ್ಕೆ ಆನ್ಸರ್ 32 ಆಗಿರುತ್ತೆ. 32 ಅನ್ನೋದು ಫಸ್ಟ್ ಆಪ್ಷನಲ್ಲಿದೆ. ದಿಸ್ ಈಸ್ ದ ಆನ್ಸರ್. ಓಕೆನಾ, ಕ್ಲಿಯರ್ ಅರ್ಥ ಆಯ್ತಾ? ಸೊ ಇವಿಷ್ಟು ಪ್ರಶ್ನೆಗಳನ್ನು ಸಾಲ್ವ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಬೇರೆ ಬೇರೆ ಕ್ವಶನ್ಸ್ನ ಹೇಳ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.